ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ ಆಗಿ ರೊಟ್ಟಿ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ರು ಹೇಳ್ತಿರ್ತಾರೆ ನನಗೆ ರೊಟ್ಟಿ ಅಂದರೆ ತುಂಬ ಇಷ್ಟ, ಬಟ್ ಮಾಡ್ಕೊಳ್ಳೋಕೆ ಬರ್ತಿಲ್ಲ, ಮಾಡಿದ್ರೂ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ. ಆ ಥರಕ್ಕೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ಈಸಿ ಮೆಥಡಲ್ಲಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನಿವಾಗ 1.5 ಗ್ಲಾಸ್ ಆಗುವಷ್ಟು, ನಾನು ತೋರಿಸಿದ್ದೀನಲ್ವ ಈ ಗ್ಲಾಸಲ್ಲಿ 1.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಹಾಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಮುಚ್ಚಿಬಿಟ್ಟು ನಾನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ನೀರು ಈ ಥರ ಚೆನ್ನಾಗಿ ಕುದಿಬೇಕು. ನಂತರ ಇವಾಗ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಯಾವ ಗ್ಲಾಸಲ್ಲಿ ನಾನು ನೀರನ್ನು ಸೇರಿಸ್ಕೊಂಡಿದ್ನೋ ಹಾಗೆ 1.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೆ. ನಾನು 2 ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಈ ಥರ ಮಗ್ಚ್ಕೊಳ್ಬೇಕು. ಹಿಟ್ಟು ತುಂಬ ಗಟ್ಟಿಯಾಗಿಯೂ ಇರಬಾರ್ದು, ಹಾಗೆ ತುಂಬ ನೀರಾಗಿಯೂ ಇರಬಾರ್ದು. ಈ ಥರ ಕಲಿಸ್ಕೋಬೇಕು. ಈ ಹದದಲ್ಲಿ ಸ್ಟವ್ನ ಆಫ್ ಮಾಡಿ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ, ಬಿಸಿ ಇರುವಾಗಲೇ ಮುಚ್ಚಳ ಮುಚ್ಚಿ ಇಡಬೇಕು. ಹಿಟ್ಟು ಮಗ್ಚಿರೋ ಹದ ಕರೆಕ್ಟಾಗಿ ಇದೆ. ಇವಾಗ ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಕೈಗೆ ಸ್ವಲ್ಪ ತಣ್ಣೀರನ್ನು ಮುಡಿಸ್ಕೊಂಡು ಈ ಥರ ನಾದ್ಕೊಳ್ಬೇಕು. ಎಷ್ಟು ನಾದ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಒಂದೇ ಸರಿ ಇಷ್ಟು ಹಿಟ್ಟನ್ನು ನಾದ್ಕೊಳ್ಳೋಕೆ ಆಗಿಲ್ಲ ಅಂದರೆ 2 ಭಾಗ ಮಾಡ್ಕೊಂಡ್ಬಿಟ್ಟು ಅದನ್ನು ಸಪ್ರೇಟ್ ಮಾಡಿಬಿಟ್ಟು ಒಂದೊಂದೊನೆ ಇಷ್ಟಾಗಿ ಸ್ವಲ್ಪ ಆಗಿ ನಾದ್ಕೊಳ್ಳಿ. ಏನಿಲ್ಲ ಅಂದರೆ ಒಂದು 10 ನಿಮಿಷ ಈ ಥರ ನಾದ್ಕೊಳ್ಳಿ. ಆವಾಗ ರೊಟ್ಟಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ರೊಟ್ಟಿ ಮಾಡಲಿಕ್ಕೆ ಹಿಟ್ಟು ನಾದ್ಕೊಂಡು ರೆಡಿಯಾಗಿದೆ. ಇವಾಗ ರೊಟ್ಟಿ ಮಾಡಲಿಕ್ಕೆ ನಾನು ಎಷ್ಟು ತಗೊತಾ ಇದ್ದೀನಿ ಅಂದರೆ, ಒಂದು ಲಿಂಬೆಹಣ್ಣು ಗಾತ್ರಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಅಕ್ಕಿ ಹಿಟ್ಟು, ಒಂದು ಕಡುಬು ಇರುತ್ತಲ್ವ ಆ ಸೈಜಲ್ಲಿ ನಾನು ತಗೊತಾ ಇದ್ದೀನಿ. ನಿಮಗೆ ಯಾವ ಸೈಜ್ ರೊಟ್ಟಿ ಬೇಕೋ ಅಷ್ಟರಲ್ಲಿ ತಗೊಳ್ಳಿ. ಇವಾಗ ರೊಟ್ಟಿ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಚಪಾತಿ ಮಣೆನ ತಗೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಚಪಾತಿ ಮಣೆ ಬೇಡ ಅಂದರೆ ಕಿಚನ್ನಲ್ಲಿ ಸೆಲ್ಫ್ ಇರುತ್ತಲ್ವ ಅದರಲ್ಲೇ ಮಾಡ್ಕೊಳ್ಬೋದು. ಅಕ್ಕಿ ಹಿಟ್ಟು ಹಾಕಿಬಿಟ್ಟು ನಂತರ ಕೈಯಲ್ಲಿ ಈ ಥರ ಸ್ವಲ್ಪ ಲಟ್ಟಿಸ್ಕೊಳ್ಬೇಕು. ನಂತರ ಚಪಾತಿ ಮಾಡೋ ಲಟ್ಟಣಿಗೆಯಲ್ಲಿ ಈ ಥರ ಸಾಫ್ಟಾಗಿ ಮಾಡಬೇಕು. ತುಂಬ ಚಪಾತಿ ಮಾಡೋ ಥರ ರಫಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಸಾಫ್ಟಲ್ಲಿ ಈ ಥರ ಉಜ್ಕೊಳ್ತಾ ಹೋಗಿ, 2 ಕೈಯಲ್ಲಿ ಉಜ್ಕೊಳ್ಳಿ. ಆವಾಗ ಕರೆಕ್ಟ್ ಶೇಪಲ್ಲಿ ಬರುತ್ತೆ. ಇವಾಗ ರೊಟ್ಟಿ ರೆಡಿಯಾಗಿದೆ. ಇದನ್ನು ಇವಾಗ ಬೇಯಿಸ್ಕೊಳ್ಬೇಕು. ನಾನು ಇದಕ್ಕೆ ಪಕ್ಕದಲ್ಲೇ ಹಂಚನ್ನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಇವಾಗ ಹಂಚು ಚೆನ್ನಾಗಿ ಕಾದ ನಂತರ ಈ ಥರ ಹಾಕ್ಕೊಳ್ಬೇಕು ಹಿಟ್ಟನ್ನು. ಇವಾಗ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಬಟ್ಟೆಯಲ್ಲಿ ಪ್ರೆಸ್ ಮಾಡೋದ್ರಿಂದ ಅದು ಸಾಫ್ಟಾಗಿ ಬರುತ್ತೆ ಮತ್ತು ಉಬ್ಬುತ್ತೆ ರೊಟ್ಟಿ. ನೋಡಿ ಇವಾಗ ಅದು ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಒಂದು ಸೈಡ್ ಬೆಂದಿದೆ, ನಾನು ಮತ್ತೆ ಇವಾಗ ಇನ್ನೊಂದು ಸೈಡನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂತ. ನಿಮಗೆ ರೊಟ್ಟಿ ಯಾವ ಥರ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಹಿಟ್ಟು ತಗೊಂಡು ರೊಟ್ಟಿ ಮಾಡ್ಕೊಳ್ಬೋದು. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದನ್ನು ಕೂಡ ಅದೇ ಥರ ಹಾಕಿ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಹೇಳ್ತಿರ್ತಾರೆ ರೊಟ್ಟಿ ಎಷ್ಟು ಟ್ರೈ ಮಾಡಿದ್ರೂ ಬರ್ತಾ ಇಲ್ಲ, ತುಂಬ ರಫ್ ಆಗ್ತಿದೆ, ಮಧ್ಯದಲ್ಲಿ ಪೀಸ್ ಆಗ್ತಿದೆ ಅಂತ. ಅಂಥವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಈ ರೊಟ್ಟಿ ಜೊತೆ ನೀವು ಚಿಕನ್ ಗ್ರೇವಿ ಹಾಗೆ ಏನಾದರೂ ಪಲ್ಯ ಜೊತೆ ತಿಂದರೆ ಅಂತೂ ಸೂಪರಾಗಿರುತ್ತೆ. ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ. ಇದೇನಾದರೂ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.